ಅಮ್ಮ ಹೇಳ್ತಾ ಇದ್ರು ಮನು ಇವಾಗ ಬುದ್ಧಿವಂತ ಆಗಿದ್ದಾನೆ ಅಂತ. ಅದು ಇವಾಗ ನಿಜ, ನನಗೆ ಎಲ್ಲಾನು ಗೊತ್ತಾಗುತ್ತೆ. ಇವಾಗ ಏನು ಗೊತ್ತಾಗೈತೆ ಅಂತ ಇಷ್ಟು ಖುಷಿ ನಂದವರೆಗೆ? ನನಗೆ ಒಂದು ಸ್ವಲ್ಪ ದುಡ್ಡು ಬೇಕು. ಫೋನ್ ಬಂದಿತ್ತು, ಯಾವುದೋ ಪಾರ್ಸಲ್ ಬಂದಿದೆಯಂತೆ, ಅದಕ್ಕೆ ದುಡ್ಡು ಕೊಟ್ಟು ಇಸ್ಕೋಬೇಕಂತೆ. ದುಡ್ಡು ಕೊಟ್ಟರೆ ಇವತ್ತೇ ಸಿಗುತ್ತಂತೆ, ಇಲ್ಲ ಅಂದರೆ ಹೋಗ್ಬಿಡುತ್ತಂತೆ. ಯಾರೋ ದೊಡ್ಡದಾಗಿ ಗಿಫ್ಟ್ ಕೊಟ್ಟಿರಬೇಕು. ಬಾ ನಾವು ಹೋಗಿ ಇಸ್ಕೊಂಬರೋಣ ಬಾ. ಅಯ್ಯೋ ಮಕ್ಕಳವ್ವ, ಈ ಗತಿ ಇವ್ರಿಗೂ ಬಂದ್ಬಿಡ್ತಾ? ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ಏನಾಯಿತು? ಅಯ್ಯೋ ದೊರೆ, ಆ ಮಾತನ್ನೆಲ್ಲ ನಂಬಾರ್ದು, ಅವ್ರು ನಂಬಾರ್ದು. ಅವರೆಲ್ಲ ನಮಗೆ ಮೋಸ ಮಾಡ್ತಿರ್ತಾರೆ, ಮೋಸ. ಅದು ಎಲ್ಲಿಂದನೋ ವಸ್ತು ಬಂದೈತೆ, ಅದಕ್ಕೆ ಪೂರ್ತಿ ದುಡ್ಡು ಕೊಡಬೇಡಿ, ಅದೆಂಥದ್ದು ಟ್ಯಾಕ್ಸೋ ಪಾಕ್ಸೋ ಅಂತ ಹೇಳಿ ನಮ್ಮಿಂದ ಪೂರ್ತಿ ದುಡ್ಡು ತಗೊಬಿಡ್ತಾರೆ. ಆಮ್ಯಾಗ ನಮಗೆ ಗೊತ್ತಾಯ್ತದೆ ಅವ್ರು ನಮ್ಮ ಕೈಗೆ ಚೊಂಬ್ ಕೊಟ್ಟವ್ರೆ, ನಮಗೆ ಮೋಸ ಮಾಡೋರೆ ಅಂತವ. ಓ, ಹಾಗಿದ್ರೆ ನಾವು ಇವಾಗ ಮೋಸ ಹೋಗ್ಬಿಡ್ತಾ ಇದ್ವಲ್ಲ. ಇನ್ನು ಮುಂದೆ ಈ ಥರ ಆಗದೆ ಇರೋ ಥರ ನೋಡ್ಕೋತೀನಿ. ನಾನು ನಿಜವಾದ ಬುದ್ಧಿವಂತ ಆಗ್ತೀನಿ, ಸರಿನಾ? ಗುಂಡು ಏನಿದು? ಗುಂಡು, ಯಾಕವ ಹಿಂಗೆ ಮಾಡ್ಯಾ? ನಾನು ಸರಿಯಾದ ಕೆಲಸನೇ ಮಾಡ್ತಾ ಇದ್ದೀನಿ ಅಣ್ಣ. ತಾಯಿ, ನೀನು ಏನು ಮಾಡ್ತಾ ಇದ್ದೀಯ ಅಂತ ನಿನಗೆ ಅರಿವಾದರೂ ಇದೆಯಾ? ಇರೋದಕ್ಕೆ ಮಾವ ಈ ನಿರ್ಧಾರ ತಗೊಂಡ್ರದು. ನೀವು ಮಾತ್ರ ನನ್ನ ಗಂಡನ ವಿರುದ್ಧ ಸುಳ್ಳು ಆರೋಪ ಹೊರಿಸಿ ಕಂಪ್ಲೇಂಟ್ ಕೊಡ್ಬೋದು, ಆದರೆ ನಾನು ನನ್ನ ಗಂಡನ ವಿರುದ್ಧ ಆಗಿರೋ ಅನ್ಯಾಯಕ್ಕೆ ಅವ್ರ ಪರ ನಿಂತು ಕಂಪ್ಲೇಂಟ್ ಕೊಡಬಾರ್ದ ಮಾವ? ಇದು ಯಾವ ನ್ಯಾಯ ಹೇಳಿ? ಗುಂಡು, ದೊಡ್ಡವ್ರಿಗೆ ಹಂಗೆಲ್ಲ ಮಾತಾಡ್ಬಾರ್ದು ಕಣವ. ಏನವ ನೀನು? ದೊಡ್ಡವರು ನನ್ನ ಗಂಡನ ಜೈಲಿಗೆ ಹಾಕಿಸ್ಬೋದು, ಆದರೆ ನಾನು ನ್ಯಾಯ ಕೇಳೋದು ತಪ್ಪ? ಹೇಳೋಣ. ಅಯ್ಯೋ ಅಂಕಲ್, ಕಡ್ಡಿನ ಗುಡ್ಡ ಮಾಡ್ತಿದ್ದೀವಿ ಅನ್ನಿಸ್ತಿದೆ. ಪ್ಲೀಸ್ ಅಂಕಲ್, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಈಗ ನನ್ನ ಮಗನ ಬಿಡಿಸ್ತಿರೋ ಇಲ್ವೋ? ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಸರ್, ಇವಾಗ ನಮ್ಮ ಮಾವ ಕೊಟ್ಟಿರೋ ಕಂಪ್ಲೇಂಟ್ನ ಹರಿದಾಕಿ, ಇಲ್ಲ ಅಂತಂದರೆ ನಾನು ಕೊಡೋ ಕಂಪ್ಲೇಂಟ್ನ ತಗೊಳ್ಳಿ. ನಿರ್ಧಾರ ನಿಮ್ಮದು. ಮಾದಪ್ಪಣ, ನಮ್ಮ ಗುಂಡುನೇ ಹೇಳ್ತಾವಳಲ್ಲ ಏನೂ ಆಗಿಲ್ಲ ಅಂತ. ಸೀನಾನು ಗುಂಡುನುವೆ ಸಂದಾಗೆ ಅವ್ರಂತಲ್ಲ. ತಮಾಸೆಗಾಗಿದ್ನ ಅಮಾಸೆ ಮಾಡೋದು ಬೇಡ. ಈಗಾಗಲೇ ನಾನು ಮಾಡಿವ್ನಿ. ನಿಮ್ಮ ಮನೆ ಮರುವಾದೇನೋ ಸುಮ್ಕೆ ಬೀದಿ ಪಾಲಾಯ್ತದೆ. ಬೇಡ ಬೇಡ ಮಾದಪ್ಪಣ. ಮಾದಪ್ಪಣ್ಣ, ಒಂದು ಅವಕಾಶ ಕೊಡಿ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನೇ ಬಿಡೋದು ಎಷ್ಟು ಸರಿ ಹೇಳಿ? ಬೇಡ ಅಂಕಲ್, ಬೇಡ. ನೀವು ತುಂಬ ಯೋಚನೆ ಮಾಡಬೇಡಿ. ಅದೇನೇ ಇದ್ದರೂ ಆಮೇಲೆ ನಾವೆಲ್ಲರೂ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ. ಈಗ ಮೊದಲು ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ ಅಂಕಲ್. ಇನ್ನು ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ನೀವೀಗ ಅವನನ್ನು ಬಿಡಿಸ್ತಿರೋ ಅಥವಾ ಇದೇ ಗೋಡೆ ತಲೆ ಚಚ್ಕೊಳ್ಳೋ? ಒಪ್ಕ ಮಾದಪ್ಪಣ, ಒಪ್ಕ. ಸರಿ, ಎಲ್ಲರೂ ಹೇಳ್ತಾ ಇದ್ದೀರಾ, ನಾನು ಕಂಪ್ಲೇಂಟ್ನ ವಾಪಸ್ ತಗೊಳ್ತೀನಿ. ಸರ್, ನಂಗೆ ಕ್ಷಮಿಸ್ಬಿಡಿ ಸರ್. ಸೀನಾ, ಸೀನಾ ಸೀನಾ ತೆಪ್ಪಾಯ್ತಲ್ಲ. ಕಾಪ್ದಾಗ ಏನೋ ಮಾಡ್ಬಿಟ್ಟೆ, ನಂಗೆ ಕ್ಷಮಿಸ್ಬಿಡ್ಲಾ? ನನಗೆ ಕ್ಷಮಿಸ್ಬಿಡ್ಲಾ? ಬಾವಾ ಸೀನಾ, ಇಲ್ಲಿ ನಿಂತ್ಕೊಳ್ಳ. ಅಣ್ಣ, ಅದಕ್ಕೆ ಇಲ್ಲಿ ನಡೆದಿರೋದೆಲ್ಲ ಮನ್ಸಿಗೆ ಹಾಕೊಂಡು ತುಂಬ ಯೋಚನೆ ಮಾಡಬೇಡಿ ಆಯಿತಾ? ನಾನು ಆರಾಮಾಗೇ ಇದ್ದೀನಿ, ನನಗೇನೂ ಆಗಿಲ್ಲ. ನೀವೆಲ್ಲ ಹುಷಾರು.
ನಾನು ಹೋಗಿ ಬರ್ತೀನಿ. ಹುಷಾರ್ ಕಣ. ಅಮ್ಮ, ನಾನಿವತ್ತು ಜಾಸ್ತಿ ಲಡ್ಡು ತಿಂದೆ. ತಿನ್ನುವಾಗ ಯಾರು ಬೇಡ ಅಂತ ಹೇಳಲಿಲ್ಲ, ಕಿತ್ಕೊಳ್ಳಿಲ್ಲ, ಹೊಡಿಲೂ ಇಲ್ಲ. ಈ ಮಾಸ್ತಿ ಕೊಪ್ಪಳಿಗೆ ರಾಜ ನೀವು. ನಿಮ್ಮ ಎದುರುಗಡೆ ಬಂದು ಮಾತನಾಡೋ ಧೈರ್ಯನಾದರೂ ಯಾರಿಗೈತೆ? ನಾನು ರಾಜ, ನೀನು ರಾಣಿ. ಅಮ್ಮ ಮಹಾರಾಣಿ. ರಾಣಿ, ನಿಂಗೆ ಓದ್ ಬರಲ್ಲ, ಅಕ್ಷರ ಕಲ್ತಿಲ್ಲ ಅಂತ ಹೇಳಿದ್ಲಲ್ಲ ಇಂದ್ರಾಣಿ, ನಿಂಗೆ ಬೇಜಾರಾಯ್ತಮ್ಮ? ನನಗ ಬೇಜಾರ? ಅದು ಈ ಓದಿನ ವಿಷಯದಾಗ? ಇಲ್ಲ ಅತ್ತೆ. ಅಲ್ಲ, ಈ ಓದಿ ಉದ್ಧಾರನ ಯಾರಾಗವ್ರೆ ಅತ್ತೆ? ಈ ಓದು ಬರ ಅಂದ್ರೇ ನನಗೆ ಮೊದಲೇ ಆಗಕ್ಕಿಲ್ಲ. ಅಂಥದ್ರಾಗೆ ಈ ಮಾತುಗಳೆಲ್ಲ ನನ್ನ ಮನ್ಸಿಗೆ ನಾಡ್ತದ? ಇಲ್ಲ. ಅಂದರೆ ನಿಂಗೆ ಓದಿನ ಬಗ್ಗೆ ಆಸಕ್ತಿನೇ ಇಲ್ವಮ್ಮ? ಅತ್ತೆ, ನನಗೆ ಈ ಸ್ಕೂಲು ಯಾವಾಗ ಮುಗೀತದೋ ಅಂತ ಕಾಯ್ತಾ ಇದ್ದೆ. ಈ ಓದು ಬರ ಎಲ್ಲ ನನಗೆ ತಲೆಗೆ ಹೋಗಕ್ಕಿಲ್ಲ. ನಾನು ಈ ಸ್ಕೂಲ್ನಾಗಿದ್ರೂ ಮನೆಗೆ ಯಾವಾಗ ಹೋಯ್ತೀನೋ ಅಂತ ಅನಿಸ್ತಿತ್ತು. ಅಂಥದ್ರಾಗೆ ಇಂಥ ಹುಡುಗಿಗೆ ಓದು ಬರೋದ ಬಗ್ಗೆ ಏನಾರ ಅಂದರೆ ಬೇಜಾರಾಯ್ತದ? ಆದರೆ ಯಾಕೋ ಇಂದ್ರಕ್ಕ ಬೇಜಾರಾದರು ಅಂತ ಅನ್ನಿಸ್ತದೆ. ಯಾವ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಅವರೆಲ್ಲ ಇಂದ್ರಕ್ಕನೇ ರಾಣಿ ಅಂದ್ಕೊಂಡು ಅವ್ರ ಹಿಂದೆನೇ ಹೋಗ್ತಾ ಇದ್ರು. ಯಾವಾಗ ಅಜ್ಜಿ ನನ್ನನ್ನು ರಾಣಿ ಅಂತ ಕರೆದ್ರು, ಆವಾಗ ಅವ್ರ ಫ್ರೆಂಡ್ಸ್ ಎಲ್ಲ ನನ್ನ ಹಿಂದೆ ಬರೋಕ್ಕೆ ಶುರು ಮಾಡಿದ್ರು. ಅದಕ್ಕೆ ಇಂದ್ರಕ್ಕನಿಗೆ ಹೊಸಿ ಬೇಜಾರಾಯ್ತೇನೋ, ಅದಕ್ಕೆ ಒಂದು 4 ಮಾತು ಅಂದ್ಬಿಟ್ರು ಅಷ್ಟೇ. ನೀ ನೋಡಿದ್ರೆ ಅವ್ರಿಗೆ ಬೇಜಾರಾಯಿತು ಅಂತ ಇಲ್ಲಿ ನೀನು ನೊಂದ್ಕೋತಾ ಇದೆಯಾ? ಆದರೆ ಅವ್ರಿಗಾಗಿರೋ ನೋವು ಅವಮಾನ ಎಲ್ಲ ನೋಡ್ತಾ ಇದ್ರೆ ಈ ಮನೆಯಲ್ಲಿ ನಾನು ನನ್ನ ಮಗ ಏನೇನೆಲ್ಲ ಕಷ್ಟಪಟ್ವಿ, ಆ ನರ್ಕ ಎಲ್ಲ ನೆನಪಾಗತ್ತೆ. ಆ ದೇವರು ಅನ್ನೋನು ಯಾವುದನ್ನು ಸುಮ್ಮನೆ ಕೊಡಲ್ಲ. ಅವನೇನೇ ಕೊಟ್ಟರು ಅದಕ್ಕೆ ಒಂದು ಅರ್ಥ ಇರುತ್ತೆ. ಬುಡಿಯತ್ತೆ, ಇವಾಗ ದೇವ್ರು ಎಲ್ಲ ಒಳ್ಳೇದು ಮಾಡೋನಲ್ವಾ? ಆದರೂ ಅವರು ನಿನ್ನ ಅವಿದ್ಯಾವಂತೆ ಅಂದ್ರಲ್ಲ, ಅದು ನಂಗೆ ನೋವಾಯ್ತಮ್ಮ. ಓದೇನು ಮುಖ್ಯ ಅಲ್ಲ ಅಲ್ವಾ ಬುಡಿಯತ್ತೆ? ಓದೇ ಮುಖ್ಯ ಅಲ್ಲ ಅನ್ನೋದಾದರೆ ನಿನ್ನ ಮದುವೆ ಟೈಮಲ್ಲಿ ನಾನು ತುಂಬ ಓದಿದ್ದಾನೆ, ಓದಿದ್ರೆ ತುಂಬ ಬೆಲೆ ಇದೆ ಅಂತ ಯಾಕೆ ಹೇಳ್ಸಿದ್ರು? ಹಾಗಿದ್ರೆ ಓದಿಗೆ ನಿಜವಾಗ್ಲೂ ಬೆಲೆ ಇದೆ ರಾಣಿ.